ನಾಯಕರಾಗಿ. ಸರ್, ನಾನು 100% ನಿಮ್ಮೊಟ್ಟಿಗೆ ಸಹಮತ ಇದೆ. ನಂದು ಕರ್ನಾಟಕದ ಇತ್ತೀಚಿನ ರಾಜಕೀಯ ಇತಿಹಾಸವನ್ನು ನೀವೆಲ್ಲ ನೋಡಿದ್ದೀರಿ. ವಿಧಾನಸಭೆಯಲ್ಲಿ ಭಾರಿ ದೊಡ್ಡ ಹಿನ್ನಡೆ ಆಯ್ತು ನಮಗೆ. ನಾವು ಅದರ ಬಗ್ಗೆ ಯಾಕೆ ಆಯಿತು, ಏನಾಯಿತು ಅಂತೇಳಿ ಯಾವತ್ತೂ ಕೂಡ ನಾವು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಆ ನಂತರ ನಮ್ಮ ಇಬ್ಬರು ಮುಖ್ಯಮಂತ್ರಿಗಳ ಪುತ್ರರು ಸೋತರು. ಆಗಲೂ ಕೂಡ ಇದು ಯಾಕಾಯಿತು ಅಂತ ಹೇಳುವಂಥ ನಾನು ವಿಮರ್ಶೆ ಮಾಡಲಿಲ್ಲ. ಇದರ ಬಗ್ಗೆ ನಾವು ಭಾರಿ ನೇರವಾಗಿ ನಮ್ಮ ಎಲ್ಲ ಹಿರಿಯರಿಗೆ ಹೇಳ್ತಾ ಇದ್ದೆವು. ಮೊನ್ನೆ ಚುನಾವಣೆ ಆಯಿತು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದ ನಂತರ ಕೂಡ ಅಲ್ಲಿ ನಮಗೆ ಸೋಲಾಯಿತು. ಯಾಕೆ ಆಯಿತು ಅಂತ ವಿಮರ್ಶೆ ಮಾಡಬೇಕು ಅಂತ ಹೇಳುವಂಥ ಎಲ್ಲೋ ನಾವು ನಿರಂತರವಾಗಿ ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಎಲ್ಲೆಲ್ಲಿ ನಮ್ಮ ಲ್ಯಾಪ್ಸಸ್ಸು, ಎಲ್ಲೆಲ್ಲಿ ನಮ್ಮ ವೀಕ್ನೆಸ್ ಇದೆಯಾ ಅದನ್ನು ಸರಿ ಮಾಡಬೇಕು. ಅದಕ್ಕಾಗಿ ನಡೆದು ಬಂದಂಥ ದಾರಿಯನ್ನು ಒಮ್ಮೆ ಪುನರ್ವಿಮರ್ಶೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಮಾಡದೇ ಇರುವಂಥದ್ದೇ ಈ ರೀತಿಯ ಅವಕಾಶ. ಆದರೆ ನೋಡಿ, ಯಾವಾಗ ನೀವೇ ನಮಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ, ಶಿಸ್ತಿಲ್ಲ ನಿಮ್ಮ ಪಾರ್ಟಿಯಲ್ಲಿ, ಆಂತರಿಕ ವಿಚಾರಗಳ ಬಹಿರಂಗವಾಗಿ ಚರ್ಚೆಗೆ ಬರ್ತಾ ಇದ್ದಾವೆ ಅಂತ ಹೇಳಿದಾಗ ನಾವೆಲ್ಲ ಭಾರಿ ಕಠೋರವಾಗಿ ಅದನ್ನು ವಿರೋಧ ಮಾಡಿ ಒಂದು 4 ಜನರನ್ನು ಹೊರಗೆ ಕಳಿಸಬೇಕಾಗಿತ್ತು. ಆದರೆ 3 ಜನರನ್ನು ಹೊರಗೆ ಕಳಿಸುವಂಥ ಪ್ರಯತ್ನ ಆಗಿದೆ, ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಅದರ ನಂತರ ಪಕ್ಷದ ಆಂತರಿಕ ಗೊಂದಲಗಳು ಚರ್ಚೆ ಆಗ್ತಾ ಇರಲಿಲ್ಲ. ಕಾರ್ಯಕರ್ತರಿಗೆ ಒಂದು ನಮೂನೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬಂದಿತ್ತು. ಯಾವಾಗ ನೋಡಿದರೂ ನಮ್ಮದನ್ನೇ ಮಾಡೋದು, ನಮ್ಮದನ್ನೇ ಮಾತಾಡುವಂಥ ಪರಿಸ್ಥಿತಿಯಿಂದ ಹೊರಗೆ ಬಂದಿದ್ದೇವೆ ಅಂತ ಹೇಳುವಂಥದ್ದು ಕಾರ್ಯಕರ್ತರ ಮನಸ್ಸಿನಲ್ಲಿತ್ತು. ಆದರೆ ಮೊನ್ನೆ ನಡೆದಂಥ ವಿದ್ಯಮಾನ ದೊಡ್ಡವರಿಗೆಲ್ಲ ಹೆಂಗಾಗಿದೆ ಮನಸ್ಥಿತಿ ಗೊತ್ತಿಲ್ಲ. ಆದರೆ ನಮ್ಮ ಆ ಕೆಳ ಹಂತದಲ್ಲಿರುವಂಥ ಸಾಮಾನ್ಯ ಕಾರ್ಯಕರ್ತ ಪಕ್ಷ ನಂದು ಅಂತ ಹೇಳುವಂಥ ಭಾವನೆಯಿಂದ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಮತ ತರುವಂಥ ಕಾರ್ಯಕರ್ತರಿಗೆ ಮನಸ್ಸಿಗೆ ತುಂಬ ಆಘಾತ ಆಗಿದೆ. ಮಾತಿನಲ್ಲಿ ವ್ಯತ್ಯಾಸಗಳು ಮತ್ತೊಂದು ಸ್ವಾಭಾವಿಕವಾಗಿ ಅಲ್ಲಿ ಇಲ್ಲಿ ಆಗ್ತದೆ. ಆದರೆ ಆ್ಯಕ್ಚುಲಿ ಒಬ್ಬ ಶಾಸಕ ತನ್ನನ್ನು ತಾನು ಮಾರಿಕೊಳ್ತಾನೆ. ಒಂದು ಶಾಸಕ ತನ್ನ ಪಕ್ಷಕ್ಕೆ ಒಂದು ಮುಜುಗರ ತರುವಂಥ ಒಂದು ರೀತಿಯಲ್ಲಿ ಮನೆಗೆ ದ್ರೋಹ ಬಗೆದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಪಾರ್ಟಿ ಅಂತ ಹೇಳಿದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಆಗುವಂಥ ಪರಿಸ್ಥಿತಿ ಆಗಿದೆ. ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಯಾರು ಕೂಡ ಇದು ಮಾಡಿಲ್ಲ. ಪಾರ್ಟಿ ಒಂದು ರೀತಿಯಲ್ಲಿ BJPಯವರು ಖಂಡಿತವಾಗಿ ಅಡ್ಡ ಮತದಾನ ಮಾಡುವುದಿಲ್ಲ, ಆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥ ಶಬ್ದವನ್ನು ಉಳಿಸ್ಕೊಳ್ತಾರೆ ಅಂತ ಇತ್ತು. ಆದರೆ ಕರ್ನಾಟಕದಿಂದ ಅದು ದಕ್ಷಿಣ ಭಾರತದ ಹೆಬ್ಬಾಗಿಲು, ಎಲ್ಲೇ ಹೀಗೆ ಅದು ತುಂಬ ಮನಸ್ಸಿಗೆ ನೋವು ತಂದದ್ದು.